ಮಂಗಳಕರವಾದ ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಬಾರ್ದು, ಪಿಂಗಾಣಿ ಅಥವಾ ಗಾಜಿನ ಡಬ್ಬದಲ್ಲೇ ಸ್ಟೋರ್ ಮಾಡಬೇಕು ಅನ್ನೋ ಈ ಮಾತನ್ನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ದಿನದಿಂದ ಕೇಳ್ತಾ ಇದ್ದೆ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಪುಟಾಣಿ ವ್ಲಾಗ್. ಉಪ್ಪು ಮತ್ತು ಹುಣಸೆಹಣ್ಣು ಎರಡೂ ಪಿಂಗಾಣಿ ಅಥವಾ ಗಾಜಿನ ಬರಣಿನಲ್ಲಿ ಸ್ಟೋರ್ ಮಾಡಿ ಎರಡನ್ನೂ ಅಕ್ಕಪಕ್ಕನೇ ಜೋಡಿಸಿ ಇಟ್ಕೋಬೇಕು ಅನ್ನೋ ಮಾತು ತುಂಬ ದಿನದಿಂದ ಕಿವಿಗೆ ಬೀಳ್ತಿತ್ತು. ಈ ಮಾತು ಸರಿ ಅಂತ ಅನ್ನಿಸ್ಬಿಟ್ಟು ಕೊನೆಗೆ ಈ ಪ್ರಾಡಕ್ಟನ್ನ ನಾನು ತರಿಸ್ಕೊಂಡೇ ಬಿಟ್ಟೆ. ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ನನಗಿರಲಿಲ್ಲ. ಸುಮಾರು 4-5 ಆನ್ಲೈನ್ ಆ್ಯಪಲ್ಲಿ ಸರ್ಚ್ ಮಾಡಿ ನೋಡಿದ್ದೆ, ಲೋಕಲ್ ಶಾಪಲ್ಲಿ ವಿಚಾರಿಸಿದ್ದೆ, ಸೇಲ್ಗಳಲ್ಲಿ ಕೂಡ ವಿಚಾರಿಸಿದ್ದೆ. ಇಷ್ಟು ಕಡಿಮೆ ಪ್ರೈಸು ಎಲ್ಲೂ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಎಲ್ಲೂ ತೊಗೊಂಡಿರಲಿಲ್ಲ. ನನಗೆ ಸಿಕ್ಕಿರುವ ಡಿಸ್ಕೌಂಟ್ಸ್ ಆ್ಯಂಡ್ ಸೂಪರ್ ಕಾಯಿನ್ಸ್ನ ಉಪಯೋಗಿಸ್ಕೊಂಡು ತುಂಬ ಕಡಿಮೆ ಬೆಲೆಗೆ ಈ ಒಂದು ಪ್ರಾಡಕ್ಟನ್ನು ನಾನು ಬೈ ಮಾಡಿದೆ. ಶುಕ್ರವಾರನೇ ಬಂದಿದ್ದು ನನಗೆ ಇನ್ನಷ್ಟು ಖುಷಿನೇ ಅಂತ ಅನ್ನಿಸ್ತು. ನಿಮ್ಗೆ ಯಾರಿಗಾದರೂ ಈ ಒಂದು ಪ್ರಾಡಕ್ಟು ತೊಗೋಬೇಕು ಅಥವಾ ಇದ್ರದ್ದು ಡೀಟೇಲ್ಸ್ ಬೇಕು, ಎಷ್ಟು ಪ್ರೈಸ್ಗಿತ್ತು, ಎಷ್ಟು ಡಿಸ್ಕೌಂಟ್ ಸಿಕ್ತು ಅನ್ನೋದನ್ನು ತಿಳ್ಕೊಬೇಕು ಅನ್ನೋದಾದರೆ ನನ್ನ ರನ್ಶು ವ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಇದ್ರ ಪೂರ್ತಿ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲಿ ಚೆಕ್ಔಟ್ ಮಾಡಿ.